ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣಕ್ಕೆ ಇವತ್ತು ನಮ್ಮ ತೇಜಸ್ವಿ ಸೂರ್ಯ ಎರಡನೇ ಬಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೇಂದ್ರದಿಂದ ನಮ್ಮ ಕೇಂದ್ರದ ಸಚಿವರಾದಂಥ ಅನುರಾಗ್ ಠಾಕೂರ್ ಅವರು, ರಾಮಮೂರ್ತಿ ಅವರು, ನಾವು ತೇಜಸ್ವಿ ಸೂರ್ಯಗೆ ನಾಮಿನೇಷನ್ಗೆ ನಾವು ಬಂದಿದ್ದೀರಿ. ಈಗ ನಾಮಿನೇಷನ್ ಆಗಿದೆ. ಈ ಬಾರಿ ನಾವು ಕಳೆದ ಬಾರಿ 3,30,000 ಓಟಿಂದ ಗೆದ್ದಿದ್ರಿ. ಈ ಸರಿ ನಮ್ಮ ಟಾರ್ಗೆಟು ಸೌಮ್ಯ ರೆಡ್ಡಿ ನಿಂತಿರೋದ್ರಿಂದ ನಮ್ಗೆ ಇನ್ನಷ್ಟು ಈಸಿ ಆಗ್ತಾ ಇದೆ ಎಲೆಕ್ಷನ್ನು. ಕಳೆದ ಬಾರಿ ಅವರು ಹರಿಪ್ರಸಾದ್ ಅವರು ಹಾಕಿದರು. ಆಲ್ ಇಂಡಿಯಾ ಲೀಡರ್ ಹರಿಪ್ರಸಾದ್, ನ್ಯಾಷನಲ್ ಲೀಡರ್, ರಾಜ್ಯಸಭಾ ಸದಸ್ಯರು, ವಿರೋಧ ಪಕ್ಷ ಎಲ್ಲ ನಾಯಕರಾಗಿದ್ದರು. ಅವರ ಮೇಲೇ 3,30,000 ನಾವು ಗೆದ್ದಿದ್ರಿ. ಇವರ ಮೇಲೆ ಇನ್ನೂ 5 ಲಕ್ಷ ಲೀಡಲ್ಲಿ ಆರಾಮ್ಸೆ ನಾವು ಗೆಲ್ತೀರಿ. ಯಾಕಂದರೆ ಕಳೆದ 10 ವರ್ಷದಲ್ಲಿ ಮೋದಿ ಮಾಡಿರುವಂಥ ಸಾಧನೆಗಳು, ವಿಶೇಷವಾಗಿ ನಮ್ಮ ತೇಜಸ್ವಿ ಸೂರ್ಯ ಬೆಂಗಳೂರನ್ನು ಧ್ವನಿಯನ್ನು ಪಾರ್ಲಿಮೆಂಟಲ್ಲಿ ತೆಗೆದಂಥವರು, ಕರ್ನಾಟಕದ ಧ್ವನಿಯನ್ನು ಪಾರ್ಲಿಮೆಂಟಲ್ಲಿ ತೆಗೆದಂಥವರು, ಎತ್ತದಂಥವರು ತೇಜಸ್ವಿ ಸೂರ್ಯ ಒಬ್ಬರೇ. ಕಾಮೆಂಟ್ ಮಾಡ್ತಾರೆ ಡಿ ಕೆ ಸುರೇಶ್ ಅವರು ಅನ್ನದಾನ ಕೊರತೆ ಅಂತ. ಒಂದಿನ ಬಾಯಿ ಬಿಡಲಿಲ್ಲ. ಹೋದ್ರು, ತಿಂಡಿ ತಿಂದರು, ಬಿರಿಯಾನಿ ತಿಂದ್ಕೊಂಡು ಬಂದರು ಪಾರ್ಲಿಮೆಂಟಿಂದ ಅಷ್ಟೇ. ಒಂದಿನೂ ಕೂಡ ಈ ರಾಜ್ಯದ ಬಗ್ಗೆ ಡಿಬೇಟ್ ಮಾಡಿರೋದು ನಾನಂತೂ ನೋಡಿಲ್ಲ. ದೇವೇಗೌಡರು ಮಾಡಿರೋದು ನೋಡಿದ್ದೀನಿ, ತೇಜಸ್ವಿ ಸೂರ್ಯ ಅವ್ರು ಮಾತಾಡಿರೋದು ನೋಡಿದ್ದೀನಿ. ಕಾಂಗ್ರೆಸ್ ಅವ್ರು ಗೆದ್ದಿದ್ದೇ ದೃಷ್ಟಿಗೆ. ಜನ ಹೋದ್ಸರಿ ಕಾಂಗ್ರೆಸ್ಗೆ ದೃಷ್ಟಿಗೆ ಒಂದು ಬೊಟ್ಟಿಡಬೇಕು. ಮನೆ ಹೊಸದಾಗಿ ಗೃಹ ಪ್ರವೇಶ ಮಾಡಿದಾಗ ಒಂದೊಂದು ಇಡ್ತಾರೆ ಬೊಟ್ಟು, ಆ ಥರ ಒಂದು ಬೊಟ್ಟಾಗಿ ಸುರೇಶ್ ಬಂದಿದ್ರು. ಈ ಸರಿ ಅದನ್ನು ಹೋಗ್ತೈತೆ, ಅದು ಬೇರೆ ಪ್ರಶ್ನೆ. ನಮ್ಮ ಲೋಕಸಭಾ ಸದಸ್ಯರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಅವರನ್ನು ಎಲೆಕ್ಟ್ ಮಾಡಬೇಕು ಅನ್ನೋ ಒಂದು ವಿನಂತಿಯನ್ನು ಮಾಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತೀರಿ. ಕಾಂಗ್ರೆಸ್ ಅವರು ಬರಗಾಲದ ಬಗ್ಗೆ ಭಾಳ ದೊಡ್ಡದಾಗಿ ಮಾತಾಡಿದ್ದಾರೆ. ಆಣೆ ಪ್ರಮಾಣ ಎಲ್ಲ ಹೇಳಿದ್ದಾರೆ, ದೇವರು ಎಲ್ಲ ಬಗ್ಗೆ ಹೇಳಿದ್ದಾರೆ. ನನಗನ್ಸೋದೆ ಕಾಂಗ್ರೆಸ್ ಅವ್ರಿಗೆ ದೇವ್ರು ಯಾವಾಗ ಜ್ಞಾಪಕ ಬಂತು? ಎಲೆಕ್ಷನ್ ಬಂದಾಗ ದೇವ್ರ ಜ್ಞಾಪಕ ಹೋಗ್ತೈತೆ. ರಾಮ ಮಂದಿರಕ್ಕೆ ಹೋಗೋಕ್ಕೆ ತಯಾರಿಲ್ಲ, ರಾಮನ ದರ್ಶನ ಮಾಡೋಕ್ಕೆ ತಯಾರಿಲ್ಲ. ಕೇಳಿದ್ರೆ ಆ ರಾಮ ಬೇರೆ ಈ ರಾಮ ಬೇರೆ ಅಂತಾರೆ. ಅಂದ್ರೆ ದೇವರಲ್ಲೂ ರಾಮನನ್ನು 2 ಭಾಗ ಮಾಡುವಂಥ, ರಾಮನಿಗೂ ಕೂಡ ಬೇರೆ ಬೇರೆ ರಾಮ ಅಂತ ಹೇಳುವಂಥ ಒಂದು ಪರಿಸ್ಥಿತಿಗೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ಇವತ್ತು ನಮ್ಮ ಅಮಿತ್ ಶಾಜಿಯವರು ಮೊನ್ನೆನೂ ಕೂಡ ಬಂದಾಗ ಹೇಳಿದ್ದಾರೆ, ಬರಗಾಲದ ವಿಚಾರವಾಗಿ ರಾಜ್ಯ ಸರ್ಕಾರದ ನಡೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಒಬ್ಬ ಸಚಿವನಾಗಿದೆ, ನಾನು ರೆವಿನ್ಯೂ ಮಿನಿಸ್ಟರ್. ನಾನು 4 ವರ್ಷ ರೆವಿನ್ಯೂ ಮಿನಿಸ್ಟರ್ ಆದರೆ ಎಲ್ಲ ಬರಗಾಲದ ಬಗ್ಗೆ ಪಿನ್ ಟು ಪಿನ್ ನನಗೆ ಗೊತ್ತಿರೋವಂಥದ್ದು. ಈ ಸರ್ಕಾರ ಮೋಸ ಮಾಡಿದೆ. ಅದ್ರ ಬಗ್ಗೆ ನಾನು ಪತ್ರಿಕಾ ಒಂದು ಮಾಡ್ತೀನಿ, ನಾನು ಪ್ರೆಸ್ ಮೀಟೇ ಮಾಡ್ತೀನಿ. ಇದ್ರ ಬಗ್ಗೆ ಪ್ರೆಸ್ ಮೀಟು ಕೂಡ ನಾನು ಮಾಡ್ತೀನಿ. ಇವರೇನು ಆಣೆ ಪ್ರಮಾಣ ಹೇಳ್ತಾ ಇದ್ದಾರೆ, ಈ ಆಣೆ ಪ್ರಮಾಣಗಳೆಲ್ಲ ಬಿಟ್ಬಿಡಿ. ನೀವು ಮಹಾತ್ಮ ಗಾಂಧೀಜಿ ಮೇಲೆ ಆಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಮಹಾತ್ಮ ಗಾಂಧೀಜಿ ಹೇಳಿದ್ರು ಕಾಂಗ್ರೆಸ್ ಅವ್ರಿಗೆ, ಕಾಂಗ್ರೆಸ್ಸನ್ನು ತೆಗೆದಾಕಿ ಅಂತ ಹೇಳಿದ್ರು. ಕಾಂಗ್ರೆಸ್ಸನ್ನು ಬಿಟ್ಬಿಡಿ, ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಮಾಡಿದ್ದು ಬಿಟ್ಬಿಡಿ ಅಂದರು. ಬಿಟ್ರ ನೀವು? ಅದರಿಂದ ನೀವು ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಆಣೆ ಮಾಡುವಂಥ ಅಧಿಕಾರ ನಿಮಗಿಲ್ಲ ಕಾಂಗ್ರೆಸ್ ಅವ್ರಿಗೆ. ಅದರಿಂದ ಕಾಂಗ್ರೆಸ್ ಸುಳ್ಳುಗಳನ್ನು ಹೇಳಿ ಇವತ್ತು ಚುನಾವಣೆಗೆ ಬಂದಿದೆ. ಜನ ಅವರಿಗೆ ಸರಿಯಾದಂಥ ಪಾಠ ಕಲಿಸ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.